ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಇಷ್ಟು ದಿನ ವಿಡಿಯೋ ಬಂದಿಲ್ಲ, ಸಾರಿ. ಯಾಕಂದರೆ ಹುಷಾರಿಲ್ಲದ ಕಾರಣ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತಿನಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ. 17ನೇ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇತ್ತೀಚೆಗೆ 17ನೇ ಒಂದು ಬ್ರಿಕ್ಸ್ ಶೃಂಗಸಭೆ ನಡೀತು. ಅದನ್ನು ಆತಿಥ್ಯ ವಹಿಸಿಕೊಂಡ ದೇಶ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬ್ರೆಜಿಲ್ ನೋಡಿ. ಬ್ರೆಜಿಲ್ ದೇಶ ಏನಾಗಿದೆ ಅಂದರೆ 17ನೇ ಬ್ರಿಕ್ಸ್ ಶೃಂಗಸಭೆ ನಡೆಸಿದಂಥ ದೇಶ ಆಗಿದೆ. ಎಷ್ಟನೇದು? 17ನೇದು. ಅದೇ ರೀತಿಯಾಗಿ 16ನೇದಲ್ಲಿ ನಡೆದಿತ್ತಂದರೆ ಈ ರಷ್ಯಾ ದೇಶದಲ್ಲಿ ನಡೆದಿತ್ತು ನೋಡಿ. 16ನೇ ಒಂದು ಬ್ರಿಕ್ಸ್ ಶೃಂಗಸಭೆ ರಷ್ಯಾ ದೇಶದಲ್ಲಿ ನಡೆದಿತ್ತು. ನ್ಯೂಸಲ್ಲಿ ಕೊಟ್ಟಿದ್ದಾರೆ, ಅನಧಿಕೃತ ಎಐ ಬಳಕೆ ಡೇಟಾ ಸಂರಕ್ಷಣೆಗಳ ಒಂದು ಕರೆ. ಎಐ ಬಳಕೆ ಮಾಡೋದಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಡೇಟಾ ಸುರಕ್ಷತೆಗಳ ಬಗ್ಗೆ ಕರೆಯನ್ನು ನೀಡಲಾಗಿದೆ. ಇಲ್ಲಿ ಬ್ರೆಜಿಲ್ ದೇಶದಲ್ಲಿ ನಡೆದಂಥ ಈ ಒಂದು 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ. ಬನ್ನಿ ಹಾಗಾದರೆ ಇದರ ಬಗ್ಗೆ ಮಾಹಿತಿ ನೋಡೋಣ. ಬ್ರಿಕ್ಸ್ನ 17ನೇ ಶೃಂಗಸಭೆಯು ಬ್ರೆಜಿಲ್ನ ರಿಯೋ ಡಿ ಜನೈರೊದಲ್ಲಿ ನಡೆಯುತ್ತಿದೆ. ಇಲ್ಲಿ ಬ್ರೆಜಿಲ್ನಲ್ಲಿ ರಿಯೋ ಡಿ ಜನೈರೊದಲ್ಲಿ ನಡೆಯುತ್ತಿದೆ ನೋಡಿ. ಎಷ್ಟನೇದು? 17ನೇ ಶೃಂಗಸಭೆ. ಜಾಗತಿಕ ಆಡಳಿತ ಸುಧಾರಣೆಗಳು ಮತ್ತು ಸುಸ್ಥಿರ ಅಭಿವೃದ್ಧಿಗಳ ಮೇಲೆ ಕೇಂದ್ರೀಕರಿಸಿ ರಿಯೋ ಡಿ ಜನೈರೊ ಘೋಷಣೆಯನ್ನು ಶೃಂಗಸಭೆ ಅಂಗೀಕರಿಸಿತು. ಏನಪ್ಪ ಅಂತಂದರೆ ಈ ಒಂದು ಜಾಗತಿಕ ಆಡಳಿತ ಸುಧಾರಣೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಸುಸ್ಥಿರ ಅಭಿವೃದ್ಧಿ ಮೇಲೆ, ಇವುಗಳ ಮೇಲೆ ಕೇಂದ್ರೀಕರಿಸಿಗೆಸಿಂದ ಎಲ್ಲಂದರೆ ರಿಯೋ ಡಿ ಜನೈರೊ ಇದೆಲ್ಲಿ ಕಂಡು ಬರ್ತದೆ ಅಂದರೆ ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತದೆ. ಅಲ್ಲಿ ಶೃಂಗಸಭೆಯನ್ನು ಅಂಗೀಕರಿಸಲಾಗಿದೆ ನೋಡಿ. ಭಾರತ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಬ್ರೆಜಿಲ್ಗೆ ಭೇಟಿ ನೀಡಿದ್ದರು. ನಮ್ಮ ದೇಶದಿಂದ ಪ್ರಧಾನಮಂತ್ರಿ ಅವರು ಭೇಟಿ ನೀಡಿದ್ದರು ನೋಡಿ. ಇಲ್ಲಿ ನರೇಂದ್ರ ಮೋದಿ ಅವರು 6 ದಶಕಗಳ ನಂತರ ಭಾರತ ಪ್ರಧಾನಿ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ ನೋಡಿ. 6 ವರ್ಷಗಳ ನಂತರ ಇದೊಂದು ಮೊದಲ ಭೇಟಿಯಾಗಿದೆ ಅಂತ ಹೇಳ್ತೀವಿ. ಮುಂದಿನ ವರ್ಷ ಭಾರತವು ಈ ಸಭೆಯ ಆತಿಥ್ಯವನ್ನು ವಹಿಸಲಿದೆ. ಎಷ್ಟನೇದು? 18ನೇ ಒಂದು ಶೃಂಗಸಭೆ ಭಾರತ ಆತಿಥ್ಯ ವಹಿಸಲಿದೆ. ಯಾವಾಗ? 2026ರಲ್ಲಿ. 26ರಲ್ಲಿ ಏನಂದರೆ 18ನೇ ಒಂದು ಶೃಂಗಸಭೆಯನ್ನು ನಡೆಸಲಿದೆ ನೋಡಿ ಭಾರತ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಬ್ರಿಕ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ. 17ನೇ ಶೃಂಗಸಭೆ ಎಲ್ಲಿ ನಡೆದಿದೆ? ರಿಯೋ ಡಿ ಜನೈರೊದಲ್ಲಿ ನಡೆದಿದೆ ನೋಡಿ, ಬ್ರೆಜಿಲ್ನಲ್ಲಿ. ಈಗ 18ನೇ ನಡೆಯೋದಲ್ಲಿ ಮುಂದಿನ ವರ್ಷ ಅಂದರೆ ಅದು ಭಾರತದಲ್ಲಿ ನಡೆಯಲಿದೆ. ಓಕೆ, ಈಗ ಬ್ರಿಕ್ಸ್ ಎಂದರೇನಂತ ಮಾಹಿತಿ ತಿಳಿಯೋಣ. ಬ್ರಿಕ್ಸ್ ಎಂದರೇನಂತ ನೋಡೋದಾದರೆ, ಬ್ರಿಕ್ಸ್ ಎಂಬುದು 5 ಪ್ರಮುಖ ಉದಯೋನ್ಮುಖ ಆರ್ಥಿಕತೆಗಳ ಸಂಘಟನೆಯಾಗಿದೆ ಅಂತ ಹೇಳ್ಬೋದು. ಈ 5 ಒಂದು ರಾಷ್ಟ್ರಗಳ ಒಂದು ಬ್ರಿಕ್ಸ್ ಸಂಘಟನೆ ಆಗಿದೆ. 5 ಒಂದು ದೇಶಗಳ ಒಂದು ಸಂಘಟನೆ ಆಗಿದೆ ಅಂತ ಹೇಳ್ಬೋದು. ಯಾವುದು? ಬ್ರಿಕ್ಸ್. ಅದರಲ್ಲಿ ಯಾವ್ದಾವ್ದು ಕಂಡು ಬರ್ತದೆ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಇದರ ಸದಸ್ಯ ರಾಷ್ಟ್ರಗಳಾಗಿವೆ ನೋಡಿ. ಈ 5 ರಾಷ್ಟ್ರಗಳು ಏನಂದರೆ ಬ್ರಿಕ್ಸ್ನ ಒಂದು ಸದಸ್ಯ ರಾಷ್ಟ್ರಗಳು. ಯಾವ್ಯಾವು? ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಅದೇ ರೀತಿಯಾಗಿ 2024ರಲ್ಲಿ ಅಂದರೆ ಹೋದ ವರ್ಷ ಏನಾಯ್ತು ಅಂದರೆ ಹಲವಾರು ದೇಶಗಳು ಸೇರಿಕೊಂಡವು. ಅದರಲ್ಲಿ ಈ ಬ್ರಿಕ್ಸ್ದಲ್ಲಿ ಇನ್ನೂ ಕೆಲವು ದೇಶಗಳು ಸೇರಿಕೊಂಡವು. ಯಾವ್ಯಾವ ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನು, UAE ಮತ್ತು ಇಂಡೋನೇಷ್ಯಾ ಈ ಒಕ್ಕೂಟವನ್ನು ಸೇರಿವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಇನ್ನೊಂದು ದೇಶ ಯಾವುದಂದರೆ ಸೌದಿ ಅರೇಬಿಯಾ ಅನ್ಬೋದು. ಅದು ಸೌದಿ ಅರೇಬಿಯಾ, ಅದು ಕೂಡ ಸೇರಿಕೊಂಡಿದೆ ಅಂತ ಅನ್ಕೊತೀನಿ. ಆದರೆ ನ್ಯೂಸಲ್ಲಿ ಇವು ಇಷ್ಟೇ ದೇಶಗಳು ಕೊಟ್ಟಿದ್ದರು, ಅದಕ್ಕೆ ಇಷ್ಟೇ ದೇಶಗಳು ಬರೆದೆ. ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿದೆಯಲ್ಲ ಸೇರಿದೆ ಅಂತ. ಆದರೆ ಗೂಗಲಲ್ಲಿ ನೋಡಿದರೆ ಸೌದಿ ಅರೇಬಿಯಾ ಕೂಡ ತೋರಿಸ್ತಾ ಇದೆ. ಆದರೆ ನ್ಯೂಸ್ ಪೇಪರಲ್ಲಿ ಅದು ಕೊಟ್ಟಿರಲಿಲ್ಲ ಸೌದಿ ಅರೇಬಿಯಾದು. ಅದಕ್ಕಾಗಿ ನಾನು ಹಾಕಿಲ್ಲ ನೋಡಿ. ಓಕೆ, ಸೌದಿ ಅರೇಬಿಯಾ ಒಂದು ಕೂಡ ಇಟ್ಕೊಳ್ಳಿ. ಯಾವ್ಯಾವು 2024ರಲ್ಲಿ ಸೇರಿದಂಥ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಬ್ರಿಕ್ಸ್ಗೆ? ಈಜಿಪ್ಟ್, ಇಥಿಯೋಪಿಯಾ, ಇರಾನು, UAE, ಇಂಡೋನೇಷ್ಯಾ ಮತ್ತು ಅದೊಂದು ಸೌದಿ ಅರೇಬಿಯಾ ಕೂಡ ಇವೊಂದು ಬ್ರಿಕ್ಸ್ಗೆ ಸೇರ್ಪಡೆ ಆಗಿವೆ ನೋಡಿ 2024ದಾಗ. ಇದು ವಿಶ್ವದ ಪ್ರಬಲ ಜಾಗತಿಕ ಸಂಸ್ಥೆಗಳಾದ IMF, ವಿಶ್ವ ಬ್ಯಾಂಕ್ಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾವುದು? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ಗೆ ಇದೇನೆಂದರೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಒಂದು ಗುರಿಯನ್ನು ಹೊಂದಿರುವಂಥ ಒಂದು ಸಂಘಟನೆಯಾಗಿದೆ. ಯಾವುದು? ಬ್ರಿಕ್ಸ್. ಓಕೆ, ಬ್ರಿಕ್ಸ್ ಅಂದರೆ ಯಾವುದು ಅಂತ ಗೊತ್ತಾಯ್ತಾ? ಬ್ರಿಕ್ಸಲ್ಲಿ ಎಷ್ಟು 5 ಸದಸ್ಯ ರಾಷ್ಟ್ರಗಳಾವ.
ಮುಖ್ಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಇವು 5 ಪ್ರಮುಖ ಉದಯೋನ್ಮುಖ ರಾಷ್ಟ್ರಗಳಾಗಿವೆ ನೋಡಿ. ಓಕೆ, ಹಾಗಾದರೆ ಬನ್ನಿ ಈ ಒಂದು ಬ್ರಿಕ್ಸ್ ಸಂಘಟನೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಬ್ರಿಕ್ಸ್ ಸಂಘಟನೆ ಈ ಒಂದು ಪದ ಬಳಕೆ ಮಾಡ್ತಾರೆ. ಯಾರು ಬಳಕೆ ಮಾಡ್ತಾರೆ ಅಂತ ನೋಡೋದಾದರೆ, ಈ ಬ್ರಿಕ್ಸ್ ಎಂಬ ಸಂಘಟನೆ ಮೊದಲ ಬಾರಿಗೆ ಪದ ಬಳಸಿದವರು ಯಾರಂದರೆ ಸರ್ ಜಿ ಎಮ್ ಓ ನೀಲ್ ನೋಡಿ. ಯಾರು? ಸರ್ ಜಿ ಎಮ್ ಓ ನೀಲ್ ಎಂಬ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಒಂದು ಬ್ರಿಕ್ಸ್ ಸಂಘಟನೆಗೆ ಪದವನ್ನು ಬಳಕೆ ಮಾಡುತ್ತಾರೆ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 2006ರಲ್ಲಿ ಈ ಬ್ರಿಕ್ಸ್ ಸಂಘಟನೆ ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರ್ತದೆ ಅಂದರೆ ಚೀನಾ ದೇಶದಲ್ಲಿ ಕಂಡುಬರ್ತದೆ. ಚೀನಾ ದೇಶದ ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತದೆ ಅಂತ ಹೇಳ್ಬೋದು. 2014ರಲ್ಲಿ ಪೋರ್ಟಾಲೇಜಾ ಅಂದರೆ ಬ್ರೆಜಿಲ್ನ ಒಂದು ಪೋರ್ಟಾಲೇಜಾದಲ್ಲಿ ನಡೆದ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ನಾಯಕರುಗಳು ಏನು ಮಾಡ್ತಾರೆ ಅಂದರೆ ಹೊಸ ಅಭಿವೃದ್ಧಿ ಬ್ಯಾಂಕ್ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ ಹಾಕುತ್ತಾರೆ. ಓಕೆ, ಯಾವಾಗ? 2014ರಲ್ಲಿ ಎಲ್ಲಿ ನಡೀತದೆ ಅಂದರೆ ಬ್ರೆಜಿಲ್ನ ಒಂದು ಪೋರ್ಟಾಲೇಜಾ ಎಂಬ ಒಂದು ನಗರದಲ್ಲಿ 6ನೇ ಬ್ರಿಕ್ಸ್ ಶೃಂಗಸಭೆ ನಡೀತದೆ. ಆ ನಡೆದಂಥ ಸಂದರ್ಭದಲ್ಲಿ ನಾಯಕರು ಏನು ಮಾಡ್ತಾರೆ ಅಂದರೆ ಬ್ರಿಕ್ಸ್ ಸಂಘಟನೆ ನಾಯಕರು ಈ ಹೊಸ ಒಂದು ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಅದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಮಾಡ್ತಾರೆ? 2014ರಲ್ಲಿ 6ನೇ ಒಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡಿ. ಓಕೆ, ಮೊದಲ ಸಭೆ ನಡೆದಿದ್ದು ಎಲ್ಲಿ ಅಂದರೆ ರಷ್ಯಾದ ಬರ್ಗ್ನಲ್ಲಿ ನಡೀತದೆ. ಯಾವಾಗ? 2009ರಲ್ಲಿ ಇದರ ಒಂದು ಮೊದಲ ಶೃಂಗಸಭೆ ನಡೆಯುತ್ತದೆ. 2014ರಲ್ಲಿ ಅಂದರೆ 2024ರಲ್ಲಿ ಅಂದರೆ ಹೋದ ವರ್ಷ 16ನೇ ಶೃಂಗಸಭೆಯಲ್ಲಿ ನಡೀತಾ ಅಂದರೆ ರಷ್ಯಾ ದೇಶದಲ್ಲಿ ನಡೆದಿದೆ. ಅಂದರೆ 2024ರ ಒಂದು ಶೃಂಗಸಭೆಯಲ್ಲಿ ನಡೆದಿದೆ, ರಷ್ಯಾ ದೇಶದಲ್ಲಿ ನಡೆದಿದೆ. ಅದೇ ರೀತಿಯಾಗಿ 2025ರ ಅಂದರೆ 17ನೇ ಶೃಂಗಸಭೆ ಇತ್ತೀಚೆಗೆ ನಡೀತಿರೋದಲ್ಲಿ ಬ್ರೆಜಿಲ್ ದೇಶದಲ್ಲಿ ನಡೆಯುತ್ತಿದೆ. ಮುಂದಿನ ವರ್ಷ ಅಂದರೆ 2026ರ ಒಂದು 18ನೇ ಶೃಂಗಸಭೆ. ಎಷ್ಟನೇದು? 18ನೇ ಶೃಂಗಸಭೆ ಅಂತ ನಾವು ಹೇಳ್ಬೋದು. 18ನೇ ಶೃಂಗಸಭೆಯಲ್ಲಿ ನಡೀತಿದೆ. 18ನೇದು ಭಾರತ ದೇಶದಲ್ಲಿ ನಡೀತಿದೆ ನೋಡಿ. ಭಾರತ ದೇಶದಲ್ಲಿ 18ನೇ ಶೃಂಗಸಭೆ ನಡೆಯುತ್ತಿದೆ. ಓಕೆ, ಇವು ಈ ಒಂದು ಬ್ರಿಕ್ಸ್ ಸಂಘಟನೆ ಬಗ್ಗೆ ಪ್ರಮುಖ ಮಾಹಿತಿ ಆಗಿದೆ. ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬೇಕಾದರೂ ಕೇಳ್ಬೋದಾಗ್ತದೆ ನೋಡಿ. ಓಕೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಅಂದರೆ 360 ಡಿಗ್ರಿಯಲ್ಲಿ ನಾನು ಸ್ವಲ್ಪ ಎಲ್ಲ ರೀತಿ ಕವರ್ ಮಾಡ್ಕೊಂಡು ಹೇಳೀನಿ. ನಿಮಗೆ ಹೆಚ್ಚಿನ ಅಂಶ ಬೇಕಾದ್ರೆ ನೀವು ಕೂಡ ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ತಾಲಿಬಾನ್ ನೇತೃತ್ವದ ಸರ್ಕಾರವನ್ನು ಅಧಿಕೃತವಾಗಿ ಮಾನ್ಯ ಮಾಡಿದ ಮೊದಲ ದೇಶ ಯಾವುದು? ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ತಾಲಿಬಾನ್ ದೇಶ ನೇತೃತ್ವದಲ್ಲಿ ಸರ್ಕಾರವನ್ನು ಅಧಿಕೃತವಾಗಿ ಮಾನ್ಯ ಮಾಡಿದ ಮೊದಲ ದೇಶ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇತ್ತೀಚೆಗೆ ಏನಾಯ್ತು ಅಂದರೆ ಅಫ್ಘಾನಿಸ್ತಾನದಲ್ಲಿ ಒಂದು ತಾಲಿಬಾನ್ ಆಕ್ರಮಣ ಮಾಡಿತ್ತು. ಆಕ್ರಮಣ ಮಾಡಿಗೆಸಿಂದ ಆ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಿದೆ. ಈಗ ಯಾವುದು? ತಾಲಿಬಾನ್ ಸಂಘಟನೆ. ಈ ಸಂಘಟನೆ ಇದೆಯಲ್ಲ, ಇದು ಹೇಗಪ್ಪ ಅಂತಂದರೆ ಈಗ ತಾಲಿಬಾನ್ದ ಪ್ರಜೆಗಳು ಏನು ಮಾಡ್ತದೆ ಅಂದರೆ ತಾಲಿಬಾನ್ ಟೆರರಿಸ್ಟ್ಗಳು ಅಫ್ಘಾನಿಸ್ತಾನದಲ್ಲಿ ಅವರು ಅಫ್ಘಾನಿಸ್ತಾನ ವಶಪಡಿಸಿಕೊಂಡಿಗೆಸಿಂದ ಅಲ್ಲಿ ಸರ್ಕಾರ ನಡೆಸ್ತಿದ್ದಾರೆ. ಆ ಸರ್ಕಾರ ಏನಂದರೆ ಈಗ ಅಧಿಕೃತ ಮಾಡಿದ ಮೊದಲ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ, ರಷ್ಯಾ ದೇಶ ನೋಡಿ. ರಷ್ಯಾ ದೇಶ ಏನು ಮಾಡಿದೆ ಅಂದರೆ ತಾಲಿಬಾನ್ ನೇತೃತ್ವದ ಸರ್ಕಾರವನ್ನು ಅಧಿಕೃತವಾಗಿ ಮಾನ್ಯ ಮಾಡಿದ ಮೊದಲ ದೇಶವಾಗಿ ಹೊರಹೊಮ್ಮಿದೆ. ಅದು ರಷ್ಯಾ ದೇಶ ನೋಡಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇತ್ತೀಚೆಗೆ ರಷ್ಯಾ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನೇತೃತ್ವದ ಸರ್ಕಾರವನ್ನು ಅಧಿಕೃತವಾಗಿ ಮಾನ್ಯ ಮಾಡಿದ ಮೊದಲ ದೇಶವಾಗಿ ಹೊರಹೊಮ್ಮಿದೆ ನೋಡಿ. ಯಾವುದು? ರಷ್ಯಾ ದೇಶ ಏನು ಮಾಡಿದೆ ಅಂದರೆ ಈ ತಾಲಿಬಾನ್ ಅಂದರೆ ಅಫ್ಘಾನಿಸ್ತಾನದಲ್ಲಿರುವಂಥ ಒಂದು ತಾಲಿಬಾನ್ ಸರ್ಕಾರ ಏನಿದೆ ಅದು ಕೂಡ ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳಿದೆ. ಆ ತಾಲಿಬಾನ್ ಜನಗಳಿಗೆ ಏನಂದರೆ ಆವಾಗ ತಾಲಿಬಾನ್ ಟೆರರಿಸ್ಟ್ಗಳಂತ ಕರಿತಿದ್ದಾರೆ. ಈಗ ಆ ಟೆರರಿಸ್ಟ್ ಪಟ್ಟಿಯಿಂದ ತೆಗೆದಿದ್ದಾರೆ. ಯಾರು? ರಷ್ಯಾ ದೇಶದಲ್ಲಿ. ಇದು ಮೊದಲ ದೇಶವಾಗಿ ಹೊರಹೊಮ್ಮಿದೆ ನೋಡಿ. ಆಗಸ್ಟ್ 2021ರಲ್ಲಿ ತಾಲಿಬಾನ್ ಅಫ್ಘಾನಿಸ್ತಾನದ ಅಧಿಕಾರವನ್ನು ವಶಪಡಿಸಿಕೊಂಡ ನಂತರ ತೆಗೆದುಕೊಂಡ ಮಹತ್ವದ ರಾಜತಾಂತ್ರಿಕ ನಡೆಯಾಗಿದೆ ಅಂತ ಹೇಳಬಹುದು ನಾವು ಇದರಲ್ಲಿ. ಈ ಕ್ರಮಕ್ಕೆ ಪೂರ್ವಭಾವಿಯಾಗಿ ರಷ್ಯಾದ ಸುಪ್ರೀಂ ಕೋರ್ಟ್ ಏಪ್ರಿಲ್ 2025ರಲ್ಲಿ ತಾಲಿಬಾನನ್ನು ತನ್ನ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಯಿಂದ ತೆಗೆದು ಹಾಕಿದೆ.
ಏನು ಮಾಡಿದೆ ಅಂದರೆ ಈ ಒಂದು ರಷ್ಯಾ ದೇಶದ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದೆ ಅಂದರೆ ಈ ತಾಲಿಬಾನ್ನಲ್ಲಿರುವಂಥ ಸರ್ಕಾರ ಇದೆಯಲ್ಲ, ಅಂದರೆ ಅಫ್ಘಾನಿಸ್ತಾನದಲ್ಲಿರುವಂಥ ಒಂದು ತಾಲಿಬಾನ್ ಸರ್ಕಾರ ಅದು ಭಯೋತ್ಪಾದಕ ಸಂಘಟನೆಯಿಂದ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ನೋಡಿ. ಯಾವ ದೇಶ? ರಷ್ಯಾ ದೇಶ. ಅವರು ಭಯೋತ್ಪಾದಕರ ಅಂತ ಹೇಳುತ್ತಿದ್ದರು, ಈಗ ಕರೆಯಲಾಗೋದಿಲ್ಲ. ಯಾರಿಗೆ? ತಾಲಿಬಾನುಗಳಿಗೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನೋಡೋದಾದರೆ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಅದು ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತದಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತುಮಕೂರು ನೋಡಿ. ತುಮಕೂರಿನಲ್ಲಿ ಕಂಡುಬರ್ತದೆ ಯಾವುದು? ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ. ಓಕೆ, ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿರುವ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮದಲ್ಲಿ ಅತಿಕ್ರಮಣಗೊಳಗಾಗಿದ್ದ 300 ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲಾಗಿದೆ ನೋಡಿ. ಇಲ್ಲಿ ಈ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮದಲ್ಲಿ ಏನು ಮಾಡಿತ್ತು ಅಂದರೆ 300 ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಲಾಗಿದೆ. ಈಗ ಅತಿಕ್ರಮಣಗೊಳಗಾಗಿತ್ತು ಎಷ್ಟು? 300 ಎಕರೆ. ಅದನ್ನು ತೆರವುಗೊಳಿಸಲಾಗಿದೆ ನೋಡಿ. ಇದು ಸಂರಕ್ಷಿತ ಪ್ರದೇಶಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಂದರೆ ಎಕ್ಸಾಮ್ನಲ್ಲಿ ವನ್ಯಜೀವಿಧಾಮಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಯಾವ ರೀತಿ ಅಂದರೆ ಈ ಬುಕ್ಕಪಟ್ಟಣ ವನ್ಯಜೀವಿಧಾಮ ಎಲ್ಲಿ ಕಂಡುಬರ್ತದಪ್ಪ, ಈ ರೀತಿಯಾಗಿ ಪ್ರಶ್ನೆ ಕೇಳಬಹುದು. ಇದರ ಬಗ್ಗೆ ಮಾಹಿತಿ ನೋಡೋದಾದರೆ ಈ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ ಇದು ಕಂಡುಬರುತ್ತದೆ ಎಲ್ಲಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಇದು ಕಂಡುಬರ್ತದೆ. ಇಲ್ಲಿ ಸ್ಥಳ ಎಲ್ಲಿ ಅದಂದ್ರೆ ತುಮಕೂರು ಜಿಲ್ಲೆಯಲ್ಲಿದೆ. ಇದನ್ನು ಯಾವಾಗ ಘೋಷಣೆ ಮಾಡಲಾಯಿತು ಅಂದರೆ ಈ ಸಂರಕ್ಷಿತ ಪ್ರದೇಶವನ್ನು 2019ರಲ್ಲಿ ವನ್ಯಜೀವಿಧಾಮವೆಂದು ಘೋಷಣೆ ಮಾಡಲಾಗುತ್ತದೆ. ಯಾವಾಗ? 2019ರಲ್ಲಿ ಇದನ್ನು ವನ್ಯಜೀವಿಧಾಮ ಎಂದು ಘೋಷಣೆ ಮಾಡ್ತಾರೆ ನೋಡಿರಿ. 2019ರಲ್ಲಿ ಇದು ಘೋಷಣೆಯನ್ನು ಮಾಡಲಾಗುತ್ತದೆ. ಈ ಧಾಮವನ್ನು ವಿಶೇಷವಾಗಿ ಭಾರತೀಯ ಗೆಜಲ್, ಅದೇ ರೀತಿಯಾಗಿ ಚಿಂಕಾರಗಳ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಮೀಸಲಿಡಲಾಗಿದೆ ನೋಡಿ. ಈ ಒಂದು ಏನಂದರೆ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ ಭಾರತೀಯ ಗೆಜಲ್ ಆಗಿರ್ಬೋದು. ಅದೇ ರೀತಿಯಾಗಿ ಚಿಂಕಾರಗಳ ಸಂರಕ್ಷಣೆಗೆ ಮತ್ತು ರಕ್ಷಣೆಗಾಗಿ ಮೀಸಲಿಡುವಂಥ ಒಂದು ವನ್ಯಜೀವಿಧಾಮ ಯಾವುದಾಗಿದೆ ಅಂದರೆ ಈ ಬುಕ್ಕಪಟ್ಟಣ ಚಿಂಕಾರ ವನ್ಯಜೀವಿಧಾಮ. ಇದು ಎಲ್ಲಿ ಕಂಡುಬರ್ತದೆ? ತುಮಕೂರಿನಲ್ಲಿ ಕಂಡುಬರ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಸಮಗ್ರ ದತ್ತಾಂಶಗಳ ಸಂಗ್ರಹಣೆಗೆ ಯಾವ ಪೋರ್ಟಲನ್ನು ಆರಂಭಿಸಲಾಗಿದೆ? ಈ ಎಲ್ಲ ರೀತಿಯ ಒಂದು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿಕೊಳ್ಳಲು ಇತ್ತೀಚೆಗೆ ಪೋರ್ಟಲನ್ನು ಆರಂಭ ಮಾಡಿದಾಗಿದೆ. ಅದು ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಕುಟುಂಬ ನೋಡಿ. ಕುಟುಂಬ ಎಂಬ ಒಂದು ಪೋರ್ಟಲನ್ನು ಆರಂಭ ಮಾಡಲಾಗಿದೆ. ಓಕೆ, ಕುಟುಂಬ ಪೋರ್ಟಲ್ ನೋಡಿ. ಸಮಗ್ರ ಕುಟುಂಬದ ದತ್ತಾಂಶಗಳನ್ನು ದಾಖಲಿಸಲು ಕುಟುಂಬ ಪೋರ್ಟಲ್ ಜಾರಿ ಮಾಡಲಾಗಿದೆ ನೋಡಿ. ನಿಖರವಾಗಿ ಬಡ ಕುಟುಂಬಗಳನ್ನು ಗುರುತಿಸಿ ಕಲ್ಯಾಣ ಕಾರ್ಯಕ್ರಮಗಳನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ಇದು ಯಾವುದು? ಈ ಕುಟುಂಬ ಪೋರ್ಟಲ್ ಏನಂದರೆ ಒಂದು ಬಡ ಕುಟುಂಬಗಳನ್ನು ಗುರುತಿಸಿಗೆಸಿಂದ ಒಂದು ಕಾರ್ಯಕ್ರಮಗಳಿಗೆ ತಲುಪಿಸುವ ಗುರಿಯನ್ನು ಹೊಂದಿದೆ. ಇದು ಕುಟುಂಬ ಪೋರ್ಟಲ್ 2023ರ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಅನ್ವಯ ಇದನ್ನು ಜೋಡಣೆ ಮಾಡಲಾಗಿದೆ. ದತ್ತಾಂಶ ಆಧಾರಿತ ನಿರ್ಧಾರಗಳ ಮೂಲಕ ವ್ಯಕ್ತಿಯ ಖಾಸಗಿತನ ಮತ್ತು ಸಮ್ಮತಿ ಮತ್ತು ಸಮರ್ಥ ಆಡಳಿತಕ್ಕೆ ಆದ್ಯತೆ ನೀಡಲಾಗುತ್ತದೆ. ಇದು ಯಾವುದು? ಕುಟುಂಬ ಪೋರ್ಟಲ್. ಇದು ದತ್ತಾಂಶಗಳ ಆಧಾರಿತ ಒಂದು ನಿರ್ಧಾರಗಳ ಮೂಲಕ ಒಂದು ವ್ಯಕ್ತಿಯ ಒಂದು ಖಾಸಗಿತನ ಆಗಿರ್ಬೋದು, ಅದೇ ರೀತಿಯಾಗಿ ಅವನಲ್ಲಿರುವ ಸಮರ್ಥ ಒಂದು ಆಡಳಿತ ಆದ್ಯತೆ ನೀಡಲಾಗುತ್ತದೆ ಇಲ್ಲಿ ಕುಟುಂಬ ಪೋರ್ಟಲಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಇದು ಭಾಳ ಇಂಪಾರ್ಟೆಂಟ್. ಇದು 3 ಸ್ಟಾರ್ ಕೊಡ್ತೀನಿ. ಇದು ಕ್ವೆಶನ್ ಬರ್ಬೋದು ಇದು, ಯಾಕಂದರೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಇದು ಜಾಗತಿಕ ಆದಾಯ ಸಮಾನತೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? ಜಾಗತಿಕ ಆದಾಯ ಸಮಾನತೆಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 4ನೇ ಸ್ಥಾನ ಪಡೆದುಕೊಂಡಿದೆ ಭಾರತ. ಒಂದು ಜಾಗತಿಕ ಆದಾಯ ಸಮಾನತೆಯಲ್ಲಿ 4ನೇ ಸ್ಥಾನ ಪಡೆದುಕೊಂಡಿದೆ. ಇದರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ
ಭಾರತೀಯ ಗಿನ್ನಿ ಸೂಚ್ಯಂಕ 25.25ರಷ್ಟು ಇದ್ದು ಜಾಗತಿಕವಾಗಿ 4ನೇ ಅತ್ಯಂತ ಸಮಾನ ರಾಷ್ಟ್ರವಾಗಿ ಸ್ಥಾನ ಪಡೆದಿದೆ ನೋಡಿ. ಯಾವುದು ಜಾಗತಿಕ ಒಂದು ಆದಾಯ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟಂದರೆ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದನ್ನು ಯಾವುದು ವರದಿ ಬಿಡುಗಡೆ ಮಾಡಿತ್ತಂದರೆ ವಿಶ್ವ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದೆ. ಭಾರತ ಗಿನ್ನಿ ಸೂಚ್ಯಂಕ ಎಷ್ಟಿದೆ ಅಂದರೆ 25.5ರಷ್ಟು ಇದೆ ನೋಡಿ ಜಾಗತಿಕವಾಗಿ. ಸ್ಲೋವಾಕಿಯಾ, ಸ್ಲೋವೇನಿಯಾ ಮತ್ತು ಬೆಲಾರಸ್ ಟಾಪ್ 3 ದೇಶಗಳಾಗಿವೆ ನೋಡಿ. ಯಾವು ಸ್ಲೋವಾಕಿಯಾ ಮತ್ತು ಸ್ಲೋವೇನಿಯಾ ಇವು ಮತ್ತು ಬೆಲಾರಸ್ ಇವು ಟಾಪ್ 3 ದೇಶಗಳಾಗಿವೆ. ಭಾರತ ಎಷ್ಟನೇ ಸ್ಥಾನ? 4ನೇ ಸ್ಥಾನ ಪಡೆದುಕೊಂಡಿದೆ. ಇದಾಗಣ ಆದಾಯ ಸಮಾನತೆಯ ವಿಷಯದಲ್ಲಿ ಭಾರತ ಪ್ರತಿ G7 ಆಗಿರ್ಬೋದು, ಪ್ರತಿ ಸಂಘಟನೆಯಲ್ಲಿ ಮುಂದಿದೆ ಅಂತ ಹೇಳ್ಬೋದು. G7 ಆಗಿರ್ಬೋದು ಅಥವಾ ಮತ್ತು G20 ಆಗಿರ್ಬೋದು, ಈ ರಾಷ್ಟ್ರಗಳಿಗಿಂತ ಮುಂದಿದೆ ಅಂತ ಹೇಳ್ಬೋದು. 4ನೇ ಸ್ಥಾನ ಪಡೆದಿದೆ G7 G20 ದೇಶಗಳಿಗಿಂತ ಭಾರತ ಏನಿದೆ ಮುಂದೆ ಪಡೆದುಕೊಂಡಿದೆ ಜಾಗತಿಕ ಆದಾಯ ಒಂದು ಸಮಾನತೆ ಸೂಚ್ಯಂಕದಲ್ಲಿ. ಓಕೆ, G7 G20 ರಾಷ್ಟ್ರಗಳಿಗಿಂತ ಮುಂದೆ ಇದೆ ನೋಡಿ. ಭಾರತವು ಚೀನಾ 37.7, ಅಮೆರಿಕ 41.8 ಮತ್ತು UK ಗಿಂತ ಉತ್ತಮ ಸ್ಥಾನದಲ್ಲಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಭಾರತ ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, UK ಆಗಿರ್ಬೋದು, ಇವು ದೇಶಗಳಿಗಿಂತ ಒಂದು ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ. ಎಷ್ಟನೇ ಸ್ಥಾನ? 4ನೇ ಸ್ಥಾನ ಭಾರತ ಪಡೆದುಕೊಂಡಿದೆ. ಇದು ಆದಾಯ ಸಮಾನತೆ ಸೂಚ್ಯಂಕದಲ್ಲಿ. ಇದನ್ನು ಬಿಡುಗಡೆ ಮಾಡಿದ್ದು ಯಾವುದು ವಿಶ್ವ ಬ್ಯಾಂಕ್ ನೋಡಿ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಕೇಳೋದಾದರೆ, ವಿಶ್ವ ಬ್ಯಾಂಕ್ ಸ್ಥಾಪನೆ ಆದ ವರ್ಷ ಮತ್ತು ದಿನ ಯಾವಾಗಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ವಿಶ್ವ ಬ್ಯಾಂಕ್ ಸ್ಥಾಪನೆ ಆದ ವರ್ಷ ಮತ್ತು ದಿನ ಯಾವಾಗಂತ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಈ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಭಾಳ ಇಂಪಾರ್ಟೆಂಟ್ ಆದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ನಾನು ಹಂಚಿಕೆಯಾಡುತ್ತಿರ್ತೀನಿ ನಿಮ್ಮ ಜೊತೆ. ಓಕೆ, ಎಲ್ಲರೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಇಲ್ಲಿಯ ವಿಡಿಯೋ ಮುಕ್ತಾಯ ಮಾಡೋಣ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.